ಬೇಡ, ಈಗ ನಿನ್ ಜೊತೆ ಹೋರಾಡೋದಕ್ಕೆ ನನಗೆ ಸಮಯ ಇಲ್ಲ. ನನ್ನ ದಾರಿಗೆ ಅಡ್ಡ ಬರಬೇಡ. ನಾನೀಗ ನಿನ್ನ ಹುಡುಕೋ ಬಂದಿರದೆ ನಿನ್ನನ್ನು ಸಾಯಿಸೋದಕ್ಕೆ. ನನಗೂ ನಿನಗೂ ಯಾವ ದ್ವೇಷನೂ ಇಲ್ಲ. ಸುಮ್ಮನೆ ವಾಸುಕಿ ವಂಶದವಳಾದ ನನ್ನ ಮೇಲೆ ಹಾಗೆ ಸಾಧಿಸೋದು ನಿನಗೆ ಶ್ರೇಯಸ್ಸಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ನನಗೀಗ ವಾಸುಕಿ ವಂಶ ನನಗೆ ಮುಖ್ಯ ಅಲ್ಲ. ತಕ್ಷಕ ರಾಜ ನನಗೆ ಆದೇಶ ನೀಡಿದ ಹಾಗೆ ನಾನೀಗ ನನ್ನ ಗುರುಗಳ ಮಾತನ್ನು ಪಾಲಿಸೋದಷ್ಟೇ ಮುಖ್ಯ. ಅವತ್ತೇ ನಿನ್ನನ್ನು ಕೊಲ್ಲೋದಕ್ಕೆ ಬಂದಿದ್ದೆ. ಆದ್ರೆ ಅವತ್ತು ಆ ಶೇಷ ನನಗೆ ಅಡ್ಡ ಬಂದ್ಲು, ನನ್ನ ಮೇಲೆ ದಾಳಿ ಮಾಡಿದ್ಲು. ಅದಕ್ಕೆ ಪ್ರತಿಕಾರವಾಗಿ ನಾನೀಗ ನಿನ್ನನ್ನು ಸಾಯಿಸ್ತೀನಿ. ಅದು ನನ್ನ ತಪ್ಪಲ್ಲ. ನನ್ನದಲ್ಲದ ತಪ್ಪಿಗೆ ನನ್ನ ಮೇಲೆ ದ್ವೇಷ ಸಾಧಿಸೋದು ಸರಿಯಲ್ಲ. ನಿನ್ನ ತಪ್ಪಲ್ವಾ? ನನ್ನ ಗುರುಗಳಿಗೆ ಘಾಸಿ ಮಾಡಿದಲ್ಲೇ ಅವ್ರಿಗೆ ಅವಮಾನ ಮಾಡಿದೀಯಾ? ಅದಕ್ಕೆ ಪ್ರತಿಕಾರವಾಗಿ ನಿನ್ನ ಸಾವು ಆಗ್ಲೇಬೇಕು. ನೀನು ಸಾಯಲೇಬೇಕು. शिवसन्निधौ शिवलोकमवाप्नोति शिवेन सह मोदते ಪಿನಾಕ, ಇದು ನಿನಗೆ ಕೊನೆ ಎಚ್ಚರಿಕೆ. ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ಪ್ರಾಣ ಕಳ್ಕೊತೀಯ. ಯಾರು ಪ್ರಾಣ ಹೋಗುತ್ತೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಗಂಗಾಚಿತ ಶಿರಮೃತ ಮಂಡಿತ ಕರ ಪುರಹರ ಶುಭಂಕರ ಭವನ ಶಂಕರ ಸ್ವರಹರ ದಕ್ಷಾಧ್ವರಹರ. ಮಯೂರಿ, ಏನಾಯ್ತೆ? ನಾವೆಲ್ಲ ನಿನ್ನ ಎಂಗೇಜ್ಮೆಂಟು ಅಂತ ಖುಷಿಯಾಗಿ ಓಡಾಡ್ತಾ ಇದ್ದೀವಿ. ನೀನು ನೋಡಿದ್ರೆ ಯಾರ್ದೋ ಎಂಗೇಜ್ಮೆಂಟು ಅನ್ನೋ ಥರ ಮುಖ ಸಪ್ಪಗೆ ಹಾಕೊಂಡು ಕೂತಿದ್ಯಲ್ಲ. ಏನಾಯ್ತಮ್ಮ? ನೋಡು, ನೀನು ಇಷ್ಟಪಟ್ಟು ಹುಡುಗನ ಜೊತೆನೇ ನಿನ್ನ ನಿಶ್ಚಿತಾರ್ಥ ನಡೀತಾ ಇದೆ ಅಂದಮೇಲೆ ನೀನು ಹೇಗೆ ಜಿಂಕೆ ಥರ ಮನೆಯೆಲ್ಲ ಓಡಾಡ್ಕೊಂಡು ಕುಣಿದಾಡ್ಕೊಂಡು ಇರಬೇಕು? ನೀನು ನೋಡಿದ್ರೆ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ಕೂತಿದೆಯಲ್ಲ. ಇವಳು ಯಾಕೆ ಈ ರೀತಿ ಬೇಜಾರ ಮಾಡ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದಾಳೆ ಅಂತ ನನಗೆ ಗೊತ್ತು ಹೇಮಾ. ಅತ್ತೆಮ್ಮ, ನಿಮಗೆ ಗೊತ್ತಾ ಇವಳು ಯಾಕೆ ಹೀಗೆ ಕೂತ್ಕೊಂಡಿದ್ದಾಳೆ? ಇವ್ರ ಮನೆಯವ್ರು ಯಾರೂ ಬರ್ತಾ ಇಲ್ಲ ಅಂತ ಇವಳು ಬೇಜಾರು. ನಾನೇನು ಮಾಡಲಿ ಹೇಳು? ಅವರೆಲ್ಲ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ನಾನು ಫೋನ್ ಮಾಡಿ ವಿಷಯ ಹೇಳಿದೆ. ತುಂಬ ಸಂತೋಷಪಟ್ಟರು. ಆದರೆ ಇಷ್ಟು ಬೇಗ ಬರೋಕ್ಕಾಗಲ್ಲ. ಎಂಗೇಜ್ಮೆಂಟ್ನ ಒಂದು ವಾರಕ್ಕೆ ಮುಂದಕ್ಕೆ ಹಾಕ್ಬೋದಾ ಅಂತ ಕೇಳಿದ್ರು. ಹೌದಾ? ಏನು ಮಾಡೋದು ಅತ್ತೆಮ್ಮ? ಎಂಗೇಜ್ಮೆಂಟ್ಗೆ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀವಿ. ಈ ಸಮಯದಲ್ಲಿ ಎಂಗೇಜ್ಮೆಂಟ್ನ ಮುಂದಕ್ಕೆ ಹಾಕೋದು ಅಂದರೆ
ಗಾಬರಿ ಆಗಬೇಡ ಹೇಮ. ಮಯೂರಿ ಅವ್ರ ತಂದೆ ತಾಯಿ ಹತ್ರ ನಾನು ಮಾತಾಡಿದ್ದೀನಿ. ಎಂಗೇಜ್ಮೆಂಟ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಮದುವೆ ಅಷ್ಟೊತ್ತಿಗೆ ಅವರೆಲ್ಲ ಖಂಡಿತ ಬರ್ತಾರಂತೆ. ಅವ್ರು ಒಪ್ಕೊಂಡಿದ್ದಾರೆ ಅಂತ ತವ್ರ ಮನೆಯವ್ರಿಲ್ದೇ ಎಂಗೇಜ್ಮೆಂಟ್ ಮಾಡಿ ಮುಗಿಸೋದು ನನ್ನ ಮನಸ್ಸಿಗೆ ಯಾಕೋ ಕಷ್ಟ ಆಗ್ತಿದೆ ಅತ್ತೆಮ್ಮ. ಏನು ಮಾಡೋಕ್ಕಾಗತ್ತೆ ಹೇಮ, ಅರ್ಜುನ್ನ ಕಾಪಾಡ್ಕೊಳ್ಳೋದು ಮುಖ್ಯ. ಮಯೂರಿಗೋಸ್ಕರ ನಮಗೋಸ್ಕರ ಈ ನಿಶ್ಚಿತಾರ್ಥ ಮಾಡಲೇಬೇಕು. ನೋಡು ಮಯೂರಿ, ಎಂಗೇಜ್ಮೆಂಟ್ಗೆ ನಿಮ್ಮ ತಂದೆ ತಾಯಿ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಅವರು ಖಂಡಿತ ಮದುವೆಗೆ ಬಂದೇ ಬರ್ತಾರೆ. ಏನು? ಅಯ್ಯೋ ಅಜ್ಜಿ, ಅವ್ರು ನನ್ನ ಮದುವೆಗೆ ಬಂದಿಲ್ಲ ಅಂದರೂ ನನಗೇನೂ ಬೇಜಾರಿಲ್ಲ. ಮತ್ತು ಯಾಕೆ ಹೀಗೆ ಕೂತ್ಕೊಂಡಿದ್ಯಾ ನೀನು? ಅತ್ತೆ, ನಿಮ್ಮ ಮಗನ ಮದುವೆ ಆಗ್ತಿರೋಳು ನಾನು. ನಾಳೆನೇ ಎಂಗೇಜ್ಮೆಂಟ್ ಕೂಡ. ಈ ಕ್ಷಣದವರೆಗೂ ಸರಿಯಾಗಿ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅವನು. ತನ್ನ ಫ್ಯೂಚರ್ ಹೆಂಡತಿ ಅನ್ನೋ ಪ್ರೀತಿ ಕೂಡ ತೋರಿಸ್ತಾ ಇಲ್ಲ. ಹೀಗೆ ಆದರೆ ಮುಂದೆ ನಾನು ಅವನ ಜೊತೆ ಹೇಗೆ ಸಂತೋಷವಾಗಿರೋಕ್ಕಾಗುತ್ತೆ ಹೇಳಿ? ಜೀವನ ಪೂರ್ತಿ ಅವನ್ನ ಹೊಲಿಸ್ಕೊಳ್ಳೋದ್ರಲ್ಲೇ ನನ್ನ ಕಾಲ ತಳ್ಳಬೇಕಾಗತ್ತೇನೋ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ದೇವ್ರೆ, ಹುಚ್ಚುಡುಗಿ, ಇಷ್ಟಕ್ಕೋಸ್ಕರ ಬೇಜಾರು ಮಾಡ್ಕೊಂಡು ಕೂತಿದ್ಯಾ ನೀನು? ಮಯೂರಿ, ನೀನೇನು ಬೇಜಾರು ಮಾಡ್ಕೋಬೇಡ. ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ. ಅರ್ಜುನ್ ಇಷ್ಟು ದಿವಸ ಮದುವೆನೇ ಬೇಡ ಅಂತ ಇದ್ದ. ಈಗ ಇದ್ದಕ್ಕಿದ್ದ ಹಾಗೆ ಮದುವೆಗೆ ಒಪ್ಕೊಂಡಿದ್ದಾನೆ. ಯಾಕೆ ಹೇಳು? ಅವನಿಗೆ ನಿನ್ನ ಮೇಲೆ ಇಷ್ಟ ಇದೆ ಕಣೆ. ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದಾನೆ ಅಷ್ಟೇ. ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡ. ಅತ್ತೆಮ್ಮ, ಅಡುಗೆ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು, ಬನ್ನಿ. ಅತ್ತೆ, ಅರ್ಜುನ್ ಯಾಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ನಿಮ್ಮ ಹತ್ರ ನಾನು ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಅವನ ಮನಸ್ಸಲ್ಲಿರೋ ಅಮೃತ ನೆನಪನ್ನು ತೆಗೆದು ಹಾಕೋ ಹಾಗೆ ಮಾಡಬೇಕು. ಆಗಲೇ ಅರ್ಜುನ್ ಸಂಪೂರ್ಣವಾಗಿ ನನ್ನವನಾಗೋದು. ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಮಾಡ್ತೀನಿ. ಹಲೋ. ಹಲೋ, ವಿಕ್ರಮ್ ಅವರಿದ್ದಾರಾ? ನೀವು ಯಾರು ಮಾತಾಡ್ತಿರೋದು? ಅಮೃತನಾ? ನಾನಮ್ಮ ವಿಷ್ಣು. ನಿಮ್ಮ ತಂದೆ ಇದ್ದಾರಣ್ಣಮ್ಮ? ಅಪ್ಪ, ನಿಮಗೆ ಫೋನ್. ಯಾರಮ್ಮ? ನನ್ನ ಮೊಬೈಲಿಗೆ ಮಾಡೋದು ಬಿಟ್ಟು ಲ್ಯಾಂಡ್ಲೈನಿಗೆ ಮಾಡಿದ್ದಾರೆ. ಯಾರೋ ನಿಮ್ಮ ಸ್ನೇಹಿತರು. ಹಲೋ ವಿಕ್ರಮ್ ಅವರೇ, ನಾನು ವಿಷ್ಣು ಮಾತಾಡ್ತಾ ಇದ್ದೀನಿ. ಓಹ್, ನಮಸ್ಕಾರ ಸರ್. ಹೇಳಿ ಸರ್, ಹೇಗಿದ್ದೀರಿ? ಹಾಂ, ನಾನು ಚೆನ್ನಾಗಿದ್ದೀನಿ. ಸಾರಿ, ನಿಮ್ಮ ಮನೆಗೆ ಬಂದು ನಾನು ಇನ್ವೈಟ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಫೋನಲ್ಲೇ ಕರೀತಾ ಇದ್ದೀನಿ. ಬೇಸರ ಮಾಡ್ಕೊಬಿಡಿ. ನಾಳೆ ನನ್ನ ಚಿಕ್ಕ ಮಗನ ಎಂಗೇಜ್ಮೆಂಟ್ ಇದೆ. ನೀವು ನಿಮ್ಮ ಫ್ಯಾಮಿಲಿ ನಾಳೆ ತಪ್ಪದೇ ಬರಬೇಕು. ಖಂಡಿತ ಬರ್ತೀವಿ ಸರ್. ಅಂದಹಾಗೆ ನಿಮ್ಮ ಚಿಕ್ಕ ಮಗ ಏನು ಮಾಡ್ತಿದ್ದಾರೆ ಇವಾಗ? ನಿಮ್ಮ ಆಫೀಸ್ಗೆ ಬರ್ತಾ ಇದ್ದಾರೆ ತಾನೆ? ಹಾಂ, ಬರ್ತಿದ್ದಾನೆ. ವರ್ಕಲ್ಲಿ ಅವನಿಗೆ ತುಂಬ ಇಂಟ್ರೆಸ್ಟ್ ಬಂದಿದೆ. ಅಯ್ಯೋ ರಾಜಿ, ನಿನಗಿನ್ನೂ ಏನು ಗೊತ್ತಿಲ್ಲ. ಅವಳು ದಿಕ್ಕಿಲ್ಲದ ಹುಡುಗಿ ಅಲ್ಲ, ಅಮಾಯಕಳು ಅಲ್ಲ. ದಿನಕ್ಕೆ 2 ಸಲ ಬುಸ್ಕುಟೋ ಸರ್ಪ, ನಾಗಿಣಿ, ಇಚ್ಛಾಧಾರಿ ನಾಗಿಣಿ. ಬೆಳ್ಳಿ ಸಾಮಾನು ಇಲ್ಲಿಟ್ಟಿಲ್ಲ ನಾನು. ಏನ್ ಇಟ್ಟಿದ್ದೀನ? ಎಕ್ಸ್ಟ್ರಾ ಇರೋದನ್ನೆಲ್ಲ ಮೇಲ್ ಡಬ್ಬಕ್ಕೆ ಹಾಕಿ ಇಟ್ಟಿದ್ದೀನಿ ಅಂತ ಅನ್ಸುತ್ತೆ. ಹೇಗೆ ತೆಗಿಯೋದು? ಶಂಕರ, ಏ ಶಂಕರ! ಶಂಕ್ರು, ಶಂಕ್ರು!